ವಯಸ್ಸು ನೆತ್ತಿಗಾಗೈತೆ ಗೌಡ, ನೆತ್ತರ್ಗಲ್ಲ. ದರ್ಶನ್ ಸರ್, ನೀವು ನಿಜವಾದ ಹೀರೋ ಅಂದರೆ ನಿಜವಾಗ್ಲೂ ನೀವೇ ಸರ್. ಯಾಕೆ ಅಂದರೆ ನಿಮ್ಮ ಮನಸ್ಸಾಕ್ಷಿಗೆ ಸರಿ ಅನಿಸೋ ಅಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರ ಸರ್. ಕಾಸಿ ಕಮ್ಮಾರ್ನಾದ, ಬೀಸಿ ಮಡಿವಾಳಾದ, ಮೇಸಿ ಕುರುಬಾದ, ನೇದು ನೇಕಾರ್ನಾದ. ಯಾಕೆ ಅಂದರೆ ನಿಮ್ಮ ಮೇಲಿರೋವಂಥ ಆಪಾದನೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಡೆದಿರೋದೇನು ಅಂತಲೂ ಕೂಡ ಯಾರಿಗೂ ಒಬ್ಬರಿಗೂ ಗೊತ್ತಿಲ್ಲ. ಆದರೆ ಈ ಜನಗಳು ಹೇಳ್ತಾ ಇರೋ ಮಾತನ್ನ ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ಎಲ್ಲರೂ ಕೂಡ ಅವ್ರು ಹೇಳ್ತಾ ಇರೋ ಮಾತುಗಳನ್ನ ಕೇಳಿಸಿ ನಿಮ್ಮ ಮೇಲೆ ಉತ್ತಿ ಒಕ್ಕಲಿಗನಾದ, ಓದಿ ಬ್ರಾಹ್ಮಣನಾದ. ಆದರೆ ಒಂದು ಮುಖ್ಯವಾದ ವಿಷಯ ಅಂದರೆ, ನೀವು ಯಾವಾಗ ಕ್ರಾಂತಿ ಸಿನಿಮಾ, ಕಾಟೇರ ಸಿನಿಮಾಗಳಂತ ರಿಯಾಲಿಟಿಗಳು ಸಿನಿಮಾಗಳನ್ನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಆವಾಗಲೇ ನಿಮ್ಮ ಮೇಲೆ ಕೆಲವರು ಗೊತ್ತಲ್ಲ ಅವ್ರ ಕೆಂಗಣ್ಣಿಗೆ ನೀವು ಅವಾಗಲೇ ಗುರಿ ಆದ್ರಿ. ಕಸಬ್ನ ಗುರುತಿಸೋಕೆ ಮನಸ ಹಚ್ಚಿದ ಜ್ಯೋತಿ ಈ ಜಾತಿ. ಅದನ್ನ ಇಂಥ ರಾಕ್ಷಸರು ಮನುಷ್ಯತ್ವಕ್ಕೆ ಬೆಂಕಿ ಹಚ್ಚೋದಕ್ಕೆ ಉಪಯೋಗಿಸ್ಕೊಂಡ್ರು. ಎಲ್ಲ ಕುಲಕ್ಕಿಂತ ಶ್ರೇಷ್ಠವಾದ ಕುಲ ಅಂತಂದ್ರೆ ಮಾನವ ಕುಲ. ಮತ್ತೆ ನೀವು ನಿಮಗೆ ಗೊತ್ತಿಲ್ಲದಿರೋ ಒಂದು ಕ್ರಾಂತಿಯ ಹೋರಾಟಕ್ಕೆ ನೀವು ಇಳಿದು ಬಿಟ್ರಿ. ನೀವು ಎಲ್ಲರ ಥರ ನೀವು ಬೇರೆಯವ್ರು ಮಾಡ್ತಾರಲ್ಲ, ದೇವರು ದಿಂಡ್ರು ಅಂತ, ದೇವರು ದಿಂಡ್ರು ದೆವ್ವ ಅಂತ ಜನಗಳನ್ನ ಯಾಮಾರಿಸೋ ಅಂಥ ಸಿನಿಮಾಗಳು, ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ನೀವು ಮಾಡಿದ್ದಿದ್ರೆ, ನಾನೆಲ್ಲ ಕೆಲಸನೂ ದುಡ್ಡುಗೋಸ್ಕರ ಮಾಡಲ್ಲ ಮಿಸ್ಟ್ರೆ. ಆ ಥರದ ಸಿನಿಮಾಗಳನ್ನ ನೀವು ತೆಗ್ದಿದ್ದಿದ್ರೆ ನೀವು ಇವತ್ತು ಸ್ಟಾರ್, ಅದೇ ಥರ ಸ್ಟಾರ್ ಇರ್ತಿದ್ರಿ. ಆದರೆ ನೀವು ಯಾವಾಗ ರಿಯಾಲಿಟಿಗಳನ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅವತ್ತಿಂದ ನಿಮ್ಮ ಮೇಲೆ ಒಂದು ಕೆಂಗಣ್ಣಿಗೆ ಗುರಿಯಾದ್ರಿ ನೀವು. ನಿನ್ ಹಣೆ ಬರ ನೋಡು ಹೆಂಗದೆ. ನಿನ್ ಪ್ರಾಣ ತೆಗಿಯೋ ಕತ್ತಿನೂ ನೀನೇ ಮಾಡ್ಕೊಂಬಂದ್ಬಿಟ್ಟಿದೀಯೇ. ಆದರೆ ನಿಮಗೆ ಗೊತ್ತು, ಇಷ್ಟು ಗಂಟ ದುಡ್ಡು ಮಾಡ್ಕೊಂಡಿದ್ದೀನಿ ಸಾಕು, ಜನಗಳಿಗೆ ಒಂದು ಒಳ್ಳೇದು ಮಾಡೋಣ ಅನ್ನೋ ಒಂದು ಮನೋಭಾವನೆ ನಿಮಗೆ ಬಂತು. ಇದು ತುಂಬ ಅಪ್ರಿಷಿಯೇಟ್ ಮಾಡೋಂಥ ಕೆಲಸ. ಈ ಒಳ್ಳೆಯವರಿಂದೇ ಭಗವಂತ ಯಾವಾಗಲೂ ಇದ್ದೇ ಇರ್ತಾನೆ. ಅಂಜಿಕೆಯಿಂದ ಓಡಾಡಬೇಕು ಅಂತಂದ್ರೆ ನಾವಿಂಥವ್ರನ್ನ ಎದುರಿಸ್ಕೊಂಡು ನಿಂತ್ಕೊಳ್ಳೇಬೇಕು. ಈಗಿನ ಕಾಲದಲ್ಲಿ ನಿಜವಾದ ಕ್ರಾಂತಿ ಅನ್ನೋದು ನಿಮ್ಮಿಂದಲೇ ಶುರುವಾಗಿರೋ ಥರ ಐತೆ ಸರ್. ನೀವು ಬೇಜಾರಾಗೋಂಥ ಅವಶ್ಯಕತೆ ಇಲ್ಲ ಸರ್. ಜನಗಳಿಗೆ ಒಳ್ಳೇದು ಮಾಡಿದಂಥ ಸಿದ್ದರಾಮಯ್ಯವ್ರನ್ನೇ ಬಿಡ್ತಾ ಇಲ್ಲ. ಅವ್ರ ಮೇಲೆ ಇಲ್ದಿದ್ದೆಲ್ಲ ಮೂಢ ಅಂತೆ, ಅದಂತೆ ಇದಂತೆ, ಅವ್ರ ಮೇಲೆ ಏನೇನೋ ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲ ದೊಡ್ಡದಾಗಿ ಮಾಡಿ ಅದನ್ನು ಅವ್ರನ್ನ ಮುಚ್ಚಾಕಕ್ಕೆ ನೋಡ್ತಾವ್ರೆ. ಈ ರಾಜಕೀಯ ಅನ್ನೋದೇ ಬರೀ ಕುತಂತ್ರ. ಅಯ್ಯಪ್ಪ ಅವ್ರದ್ದು ಬಿಟ್ಬಿಡಿ. ಈಗ ಇನ್ ಬೇರೆ ಇನ್ನೇನಾರು ಇದ್ರೆ ಹೇಳಿ. ದರ್ಶನ್ ಬಿಟ್ಟು ಬೇರೆ ಇನ್ನೇನಿಲ್ಲನ್ರಿ, ಅವರೇ ನಮಗ್ ಬಾಸು. ಸೊ ಇದು ರಾಜಕೀಯ, ಆದರೆ ನೀವು ಸ್ವಲ್ಪ ಹುಷಾರಾಗಿ ಇರಬೇಕಾಗಿತ್ತು. ಅದೀಗ್ಲೂ ಹೇಗ್ ಕುದೀತಾ ಇದೆ ಅಂತಂದ್ರೆ ಅರ್ಪಾವಕ್ಕಿ ಬಾಯಿಗೆ ಹಾಕೊಂಡ್ರು ಹಂಗೆ ಅನ್ನ ಆಗೋಗ್ತೈತೆ. ಅವರು ನಮ್ಮನ್ನ ಸುಳ್ಳು ಆರೋಪ ಮಾಡ್ಬೋದು, ಬಂಧಿಸ್ಬೋದು, ಸುಳ್ಳು ಕಂಪ್ಲೇಂಟ್ ಮಾಡಿ ಜೈಲಿಗೂ ಕಳಿಸಬಹುದು. ಆದರೆ ಈ ಎದೆ ಒಳಗೆ ಕುದಿತಾ ಇರೋಕ್ಕಂಥ ಈ ರಕ್ತಕ್ಕೆ ಸತ್ಯ ನ್ಯಾಯ ನೀತಿಯಿಂದ ಆನ್ಸರ್ ಕೊಟ್ಟು ಆ ರಕ್ತನ ತಣ್ಣಗೆ ಮಾಡೋಕ್ಕಾಗುತ್ತಾ ಅವ್ರ ಕೈಲಿ? ಆದರೆ ನಿಮ್ಮ ಆತ್ಮ ಬಲದ ಆತ್ಮ ಸಾಕ್ಷಿ ಮುಂದೆ ಇದ್ಯಾವುದು. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ.